ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ರುಚಿಕರವಾದ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾದ ಸ್ವೀಟ್ ಕಾರ್ನ್ ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 1 ಚಮಚ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಯಾವ್ದಾದ್ರೂ ಬಳಸ್ಬೋದು. ಬೆಣ್ಣೆ ಕರಗಿದ್ಮೇಲೆ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ 1 ಚಮಚ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಉರಿನ ಮೀಡಿಯಂ ಆಗಿ ಇಟ್ಕೊಂಡು ಸ್ವಲ್ಪ ಈ ತರ ಕೈ ಆಡಿಸ್ಕೊಳ್ಳಿ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ 1 ಇಂಚು ಶುಂಠಿನ ಹಾಕ್ತಾ ಇದ್ದೀನಿ. ಶುಂಠಿನ ತುರಿದು ಕೂಡ ಹಾಕ್ಬಹುದು. ತುರಿದು ಹಾಕೋದ್ರಿಂದ ಪೂರ್ತಿ ಕರಗೋಗತ್ತೆ. ಹಾಗಾಗಿ ಈ ತರ ಚಿಕ್ಕದಾಗಿ ಹೆಚ್ಚಿ ಹಾಕೋದ್ರಿಂದ ಸೂಪ್ ಕುಡಿಯುವಾಗ ಶುಂಠಿ ಚೂರು ಸಿಕ್ಕಿದ್ರೆ ರುಚಿನೂ ಇನ್ನು ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿದು ಹಸಿ ವಾಸನೆ ಹೋಗೋ ತನಕ ಸುಮಾರು 2 ನಿಮಿಷ ನೀವು ಬಳಸಿರೋ ಬೆಣ್ಣೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. 2 ನಿಮಿಷ ಹುರ್ಕೊಂಡ್ ಆದ್ಮೇಲೆ ಈಗ ಇದಕ್ಕೆ ಬಿಡಿಸಿ ಇಟ್ಕೊಂಡಿರೋ 1 ಕಪ್ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಇದನ್ನು ಅಷ್ಟೇ ಬೆಣ್ಣೆನಲ್ಲಿ ಚೆನ್ನಾಗಿ 1-2 ನಿಮಿಷ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ನಿಮಿಷ ಆಗಿದೆ. ಜೋಳ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ 1 ಕಪ್ ಚಿಕ್ಕದಾಗಿ ಹೆಚ್ಚಿರೋ ಬೀನ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ 1 ಕಪ್ ಚಾಪ್ ಮಾಡ್ಕೊಂಡಿರೋ ಕ್ಯಾರೆಟ್ ನ ಹಾಕ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ನ ಚಿಕ್ಕದಾಗಿ ಹೆಚ್ಚಿನೂ ಹಾಕ್ಬಹುದು, ಆದ್ರೆ ನನ್ನ ಹತ್ರ ಚಾಪರ್ ಇತ್ತು. ನಾನು ಚಾಪರ್ ನ ಬಳಸ್ಕೊಂಡು ಚಾಪ್ ಮಾಡಿ ತಗೊಂಡಿದ್ದೆ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊದಲು ಸುಮಾರು 1-2 ನಿಮಿಷ ಹುರ್ಕೋಬೇಕು. ನೋಡಿ, ಈಗ ಸುಮಾರು 2 ನಿಮಿಷ ಆಗಿದೆ. ಆಮೇಲೆ ಈಗ ಇದಕ್ಕೆ 1 ಕಪ್ ಜೋಳನ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಈ ತರ ರುಬ್ಬಿ ಹಾಕೋದ್ರಿಂದ ಸೂಪ್ ಸ್ವಲ್ಪ ಗಟ್ಟಿನೂ ಆಗತ್ತೆ ಮತ್ತೆ ಕುಡಿಯೋದಕ್ಕೂ ಚೆನ್ನಾಗಿರತ್ತೆ. ಹಾಗಾಗಿ ಸ್ವಲ್ಪ ಈ ತರ ರುಬ್ಬಿ ಹಾಕೊಳ್ಳಿ. ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಿಶ್ರಣ ಉಳಿದಿತ್ತು, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮತ್ತೆ 2-3 ಲೋಟದಷ್ಟು ನೀರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅಳತೆ ಮತ್ತು ಪ್ರಮಾಣ ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ನೀರ್ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡ್ಬೇಕು. ಅದಕ್ಕೆ ಸುಮಾರು 5-10 ನಿಮಿಷ ಬೇಕಾಗತ್ತೆ. ನೋಡಿ, ಈಗ ಸುಮಾರು 10 ನಿಮಿಷ ಆಗಿದೆ. ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಈ ತರ ಕುದಿತಾ ಇರುವಾಗ ಮಧ್ಯ ಮಧ್ಯ ಸೌಟಿಂದ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಅಂದ್ರೆ ಬೀನ್ಸ್ ಮತ್ತೆ ಕ್ಯಾರೆಟ್ ತುಂಬಾ ಬೇಯೋದೇನು ಬೇಕಾಗಲ್ಲ. ಸ್ವಲ್ಪ ಹಸಿ ಹಸಿ ಇದ್ರೂ ತೊಂದರೆ ಏನು ಇಲ್ಲ. ಈಗ ಇದಕ್ಕೆ 1 ಚಮಚದಷ್ಟು ಕಾಳುಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಮತ್ತೆ ಕುದಿಯೋದಕ್ಕೆ ಬಿಡ್ಬೇಕು. ಆಮೇಲೆ ನಾನಿಲ್ಲಿ 1 ಚಮಚದಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅಥವಾ ಕಾರ್ನ್ ಫ್ಲೋರ್. ಇದನ್ನ ಹಾಕೋದ್ರಿಂದ ಸೂಪ್ ಇನ್ನೂ ಗಟ್ಟಿ ಆಗತ್ತೆ. ಹಂಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಗಂಟಿಲ್ದಿರೋ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡ್ ಆಗಿದೆ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋದಕ್ಕೆ ಬಿಡ್ಬೇಕು. ಜೋಳದ ನೀರ್ ಹಾಕಿದ್ಮೇಲೆ ಸೂಪ್ ಸ್ವಲ್ಪ ಗಟ್ಟಿಯಾಗಿ ತಳ ಹಿಡಿಯೋ ಸಾಧ್ಯತೆ ಇರತ್ತೆ. ಹಂಗಾಗಿ ಮಧ್ಯ ಮಧ್ಯ ಸೌಟಿಂದ ಈ ತರ ಕೈ ಆಡ್ಸ್ಕೊತಿರ್ಬೇಕು. ಜೋಳದ ಹಿಟ್ಟಿನ ನೀರ್ ಹಾಕಿದ್ಮೇಲೆ 1 ಕುದಿ ಬಂದ್ರೆ ಸಾಕಾಗತ್ತೆ. ನೋಡಿ, ಈಗ ಕುದಿಯೋದಕ್ಕೆ ಶುರುವಾಗಿದೆ. ಸೌಟಿಂದ ತೋರಿಸ್ತಾ ಇದ್ದೀನಿ. ಜೋಳದ ಹಿಟ್ಟು ಹಾಕಿದ್ಮೇಲೆ ಮೊದ್ಲಿಗಿಂತ ಸೂಪ್ ಸ್ವಲ್ಪ ಗಟ್ಟಿಯಾಗಿದೆ ಮತ್ತೆ ಚೆನ್ನಾಗಿ ಕುದ್ದಿದೆ. ಇಷ್ಟಾದ್ರೆ ಸಾಕಾಗತ್ತೆ. ನೋಡಿ, ಈ ತರ ಸೂಪ್ಗಳನ್ನ ಮನೆಯಲ್ಲಿ ಅವಾಗ ಮಾಡ್ಕೊಂಡು ಕುಡಿತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು. ಯಾಕಂದ್ರೆ ನಾವು ಬಳಸಿರೋ ಎಲ್ಲಾ ಪದಾರ್ಥಗಳು ಆರೋಗ್ಯಕರವಾಗಿರೋದೇನೆ. ನೋಡಿ, ಇಷ್ಟು ಗಟ್ಟಿ ಆದ್ರೆ ಸಾಕಾಗತ್ತೆ. ಈಗ ಉರಿನ ಆಫ್ ಮಾಡಿ ಈಗ ಇದಕ್ಕೆ 1 ನಿಂಬೆ ಹಣ್ಣಿನ ರಸನ ಹಿಂಡಿ ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ರುಚಿಕರವಾದ ಮತ್ತು ಆರೋಗ್ಯಕರವಾದ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಮಾನ್ಯವಾಗಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಗಳಲ್ಲಿ ಮಾಡುವಂತಹ ಸ್ವೀಟ್ ಕಾರ್ನ್ ಸೂಪ್ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ. ಇದನ್ನ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ತರ ಸೂಪ್ ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಹಾಗೆ ಮೇಲೆ ಸ್ವಲ್ಪ ಕಾಳುಮೆಣಸಿನ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ರುಚಿ ಇನ್ನೂ ಹೆಚ್ಚಾಗತ್ತೆ. ನೀವು ಒಂದ್ಸಲ ಈ ತರ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಮೊದಲನೇ ಸಲ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.